ಪ್ರಿಯಾಂಕ್ ಖರ್ಗೆ ಕೆಣಗಿದ ಚೆಲುವಾದಿ ನಾರಾಯಣಸ್ವಾಮಿಗೆ ಗುನ್ನ ಈಗ. ಚೆಲುವಾದಿ ನಾರಾಯಣಸ್ವಾಮಿ ವಿರುದ್ಧ ರಾಜ್ಯಪಾಲರಿಗೆ ದೂರು. ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ಅಕ್ರಮ ಭೂಮಿ ಪಡೆದಂತ ಆರೋಪ. ಸಲೀಂ ಅಹಮದ್ ನೇತೃತ್ವದ ಕಾಂಗ್ರೆಸ್ ನಿಯೋಗದಿಂದ ರಾಜ್ಯಪಾಲರಿಗೆ ದೂರನ್ನ ನೀಡಲಾಗಿದೆ. ಚೆಲುವಾದಿ ನಾರಾಯಣಸ್ವಾಮಿ ಅಕ್ರಮವಾಗಿ ಭೂಮಿಯನ್ನ ಪಡೆದಿದ್ದಾರೆ ಎನ್ನುವಂತ ಆರೋಪ. ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ಅಕ್ರಮವಾಗಿ ಭೂಮಿಯನ್ನ ಪಡೆದುಕೊಂಡಿದ್ದಾರೆ. ಬೇರೆಯವರ ಹೆಸರಲ್ಲಿ ಭೂಮಿಯನ್ನ ಪಡೆದು ತಮ್ಮ ಹೆಸರಿಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಚೆಲುವಾದಿ ನಾರಾಯಣಸ್ವಾಮಿ ವಿರುದ್ಧ ತನಿಖೆಯನ್ನ ನಡೆಸಲು ಅನುಮತಿಯನ್ನ ನೀಡಬೇಕು. ಕಾಂಗ್ರೆಸ್ ಸದಸ್ಯರ ನಿಯೋಗದಿಂದ ದೂರು ನೀಡಿ ರಾಜ್ಯಪಾಲರಿಗೆ ಮನವಿಯನ್ನ ಮಾಡಿದ್ದಾರೆ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ನೇತೃತ್ವದಲ್ಲಿ ದೂರನ್ನ ನೀಡಲಾಗಿದೆ. ಇನ್ನು ಪರಿಷತ್ ಸದಸ್ಯರಾಗಿರುವಂತಹ ಮಂಜುನಾಥ್ ಭಂಡಾರೆ, ವಸಂತ ಕುಮಾರ್, ಉಮಾಶ್ರೀ, ಇನ್ನು ಪುಟ್ಟಣ್ಣ, ರವಿ, ದಿನೇಶ್ ಗೋಳೇಗೌಡ, ಸುಧಾಮದಾಸ್ ನಿಯೋಗದಿಂದ ದೂರನ್ನ ನೀಡಲಾಗಿದೆ. ಪ್ರಿಯಾಂಕ್ ಖರ್ಗೆಯನ್ನ ಕೆಣಕಿದ ಚೆಲುವಾದಿ ನಾರಾಯಣಸ್ವಾಮಿಗೆ ಈಗ ತಿರುಮಂತ್ರವನ್ನ ನೀಡಲಾಗಿದೆ. ಚೆಲುವಾದಿ ನಾರಾಯಣಸ್ವಾಮಿ ವಿರುದ್ಧ ಈಗ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿದ್ದಾರೆ. ಯಾವ ವಿಚಾರವಾಗಿ ಗೊತ್ತಾ? ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ಅಕ್ರಮವಾಗಿ ಭೂಮಿಯನ್ನ ಪಡೆದಂತ ಆರೋಪವನ್ನ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲೀಂ ಅಹಮದ್ ನೇತೃತ್ವದ ಕಾಂಗ್ರೆಸ್ ನಿಯೋಗದಿಂದ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟು ತನಿಖೆ ಮಾಡಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ. ಚೆಲುವಾದಿ ನಾರಾಯಣಸ್ವಾಮಿ ಅಕ್ರಮವಾಗಿ ಭೂಮಿಯನ್ನ ಪಡೆದುಕೊಂಡಿದ್ದಾರೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ಅಕ್ರಮವಾಗಿ ಭೂಮಿಯನ್ನ ಪಡೆದುಕೊಂಡು ಅದರಲ್ಲೂ ಕೂಡ ಬೇರೆಯವರ ಹೆಸರಲ್ಲಿ ಭೂಮಿಯನ್ನ ಪಡೆದು ತದನಂತರ ತಮ್ಮ ಹೆಸರಿಗೆ ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ. ಹೀಗಾಗಿ ಚೆಲುವಾದಿ ನಾರಾಯಣಸ್ವಾಮಿ ವಿರುದ್ಧ ತನಿಖೆಯನ್ನ ನಡೆಸಲಿಕ್ಕೆ ಅನುಮತಿಯನ್ನ ನೀಡಬೇಕು ಅಂತ ಕಾಂಗ್ರೆಸ್ ಸದಸ್ಯರ ನಿಯೋಗದಿಂದ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟು ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್ ನೇತೃತ್ವದಲ್ಲಿ ದೂರನ್ನ ನೀಡಲಾಗಿದೆ. ನೋಡಿದ್ರೆ ಆ ಜಾಗದಲ್ಲಿ ಆನಂದ್ ದಮ್ ಬಿರಿಯಾನಿ ಹೋಟೆಲ್ ನಡೀತಾ ಇದೆ. ಆನಂದ್ ದಮ್ ಬಿರಿಯಾನಿ ಎಜುಕೇಶನ್ ಪರ್ಪಸ್ಗೆ ತಗೊಳ್ಳುವಂತಹ ಈ ಸೈಟ್ ಏನಿದೆ ಇವತ್ತು ದಮ್ ಬಿರಿಯಾನಿ ಮೂಲಕ ಕೆಲಸ ಮಾಡಿ ದುರ್ದೈವ ದುರಂತ. ಆ ಹಿನ್ನೆಲೆಯಲ್ಲಿ ನಾವು ರಾಜ್ಯಪಾಲರನ್ನ ಭೇಟಿ ಮಾಡಿ ಹಲವಾರು ವಿಚಾರಗಳನ್ನ ಅವ್ರು ಹೇಳಿದ್ವಿ. ನಾವು ಕೂಡಲೇ ಆಕ್ಷನ್ ತಗೋಬೇಕಂತ ಹೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು ನನ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ನಿಮ್ಮ ಮೆಮೊರಿಯನ್ನು ಕಳಿಸ್ಕೊಡ್ತೀನಿ ಹೇಳೋಂಥ ಮಾತನ್ನು ಹೇಳಿದ. ಮತ್ತೆ ನಾವು ಲೋಕಾಯುಕ್ತರು ಕೂಡ ಕಂಪ್ಲೇಂಟ್ ಮಾಡ್ತೀವಿ. ಇವತ್ತು ಏನು ಗವರ್ನರ್ಗೆ ಸಾಕಷ್ಟು ನಮ್ಮ ವಿಚಾರಗಳನ್ನ ನಾವು ಹೇಳಿದ್ವಿ. ಅದರಲ್ಲಿ ಯಾಕೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಕು, ಕರಪ್ಷನ್ ಪ್ರಾಕ್ಟೀಸ್ ಮಾಡಿದ್ದಾರೆ. ಆಗಲೇ ಅವರು ಯಾವ ಇನ್ಸ್ಟಿಟ್ಯೂಷನ್ಗೆ ಅವರು ಎಜುಕೇಶನ್ಗೆ ಸೈಟ್ನ ಅನೌನ್ಸ್ ಮಾಡಿದ್ರು. ಅದು ಇವತ್ತು ದಮ್ ಬಿರಿಯಾನಿ ನಡೀತಾ ಇದೆ. ಅದರಿಂದ ಇದು 2007-2006 ಆಗಿರುವಂತಹ ಘಟನೆಗಳು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರನ್ನ ಭೇಟಿ ಮಾಡಿದ್ವಿ, ಕನ್ವಿನ್ಸ್ ಮಾಡಿದ್ವಿ ಗವರ್ನರ್ ಎಲ್ಲ ದಾಖಲೆಗಳು ನೋಡಿದ್ರು, ಅನೆಕ್ಸ್ಗಳು ಕೂಡ ನೋಡಿದ್ದಾರೆ. ಅದ್ರ ಮೂಲಕ ನಾವು ಹೇಳಿದ್ವಿ ಕೂಡಲೇ ತಾವೇಶನ್ ಮಾತು ಹೇಳ್ತೀವಿ. ಆ ಹಿನ್ನೆಲೆಯಲ್ಲಿ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಆ ವಿಚಾರವಾಗಿ ಆ ಕಾಪಿ ಕೂಡ ನಮ್ಗೆ ಕಳಿಸ್ಕೊಡ್ತಾ ಇದ್ವಿ. ಕೆಲವು ವಿಚಾರಗಳನ್ನ ನಮ್ಮ ಬಾಬು ಅವರು ಹೇಳ್ತಾರೆ, ಸುಧಾಮದಾಸ್ ಹೇಳ್ತಾರೆ, ಕೂಡ ಹೇಳ್ತಾರೆ.